ತಾಳೆಕಿವಿ ಶಿವರಾಮ್ ಅಣ್ಣ ಅವರಿಂದ ಪಕ್ಷ ಸಂಘಟನೆ ಅಭಿವೃದ್ಧಿ ಹೇಗೆ ನಿರೀಕ್ಷೆ ಸಾಧ್ಯ? ಪಕ್ಷವನ್ನ ಕಟ್ಟಿ ಬೆಳೆಸಬೇಕಾದ ನಾಯಕರೇ ಪಕ್ಷ ಒಡೆಯುವ ಕೆಲಸ ಮಾಡುತ್ತಿರುವುದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರೀ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಪುರಸಭೆ ಅವಿಶ್ವಾಸ ನಿರ್ಣಯದ ಗೊಂದಲದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಗೆದ್ದ ಎಆರ್ ಅಶೋಕ್ ಅವರು ಎರಡನೇ ಬಾರಿಗೆ ತಮ್ಮ ಪುರಸಭೆ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದಿದ್ದು ತಮ್ಮ ಕಚೇರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಧಿಕಾರ ವಹಿಸಿಕೊಂಡು ಮಾತನಾಡಿ, ನಾನು ಪುರಸಭೆ ಅಧಿಕಾರ ವಹಿಸಿ ಅಧ್ಯಕ್ಷನಾದ ದಿನದಿಂದಲೂ ನನ್ನ ಪಕ್ಷದವರೇ ನನ್ನನ್ನು ತುಳಿಯಲು ನೋಡುತ್ತಿದ್ರು. ಆಗಿನಿಂದಲೇ ಇದನ್ನ ಹಿಮ್ಮೆಟ್ಟಿಸಿ ಮುನ್ನುಗ್ಗಿ ಬರುತ್ತಿದ್ದೆ. ಯಾವುದಕ್ಕೂ ನಾನು ಬಗ್ಗಿರಲಿಲ್ಲ. ಅಭಿವೃದ್ಧಿ ಕೆಲಸಗಳನ್ನ ಸಹಿಸದೆ 7-8 ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಅವರು ಅವಿಶ್ವಾಸ ನಿರ್ಣಯ ತರಬೇಕು ಎಂದು ದಿನ ಗೊತ್ತು ಮಾಡಿದ್ದು, ಅದಕ್ಕೆ ನಾವು ಕೂಡ ನಮಗೆ ಎಷ್ಟು ಜನ ಸದಸ್ಯರು ಬೇಕು ಎಂಬುದನ್ನ ಅರಿವಿದ್ದು ಅವರನ್ನ ಕೂಡಿಕೊಂಡಿದ್ದು, ಅವರು ನನಗೆ ಸಹಕಾರ ಕೂಡ ಕೊಟ್ಟಿದ್ದಾರೆ. ನಾನು ರಾಜಕೀಯಕ್ಕೆ ಬಂದು ಸುಮಾರು 25 ವರ್ಷಗಳಾಗಿದ್ದು ಉಪಾಧ್ಯಕ್ಷನಾಗಿ ಕಾಂಗ್ರೆಸ್ ನಗರ ಅಧ್ಯಕ್ಷನಾಗಿ ಕೆಲಸ ಮಾಡಿರುವ ಅನುಭವವಿದ್ದು, ಇತ್ತೀಚೆಗೆ ಪಕ್ಷದಲ್ಲಿ ಬಂದ ಸೇರ್ಪಡೆಯಾದವರಿಗೆ ಮಣೆ ಹಾಕುತ್ತಿರುವ ತಾಳೆಕಿವಿ ಬಿ ಶಿವರಾಮ್ ಅವರು ತಮ್ಮ ಪಕ್ಷವನ್ನೇ ಒಡೆದು ಆಳುವ ನೀತಿಗೆ ಅನುಸರಿಸುತ್ತಿದ್ದು, ಗಂಡಸಿ, ಹಾಸನ, ಅರಸೀಕೆರೆ ಹಾಗೂ ಇತರೆ ಕಡೆ ಕಾಂಗ್ರೆಸ್ ಪಕ್ಷವನ್ನ ಹಾಳು ಮಾಡಿ ಅಲ್ಲೂ ಮರ್ಯಾದೆ ಕಳೆದುಕೊಂಡು ಈಗ ಬೇಲೂರಿಗೆ ಬಂದು ಇಲ್ಲೂ ಕೂಡ ಪಕ್ಷ ಒಡೆಯುವ ನೀತಿ ಮಾಡುತ್ತಿರುವುದು ಖಂಡನೀಯ ಎಂದರು. ಬೇರೆ ಮನೆಯಲ್ಲ, ನಿಶಾಂತ್ ಅವ್ರ ಮನೇಲೆ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ನಾವು ಅವ್ರ ಒಟ್ಟಿಗೆ ಇದ್ದು. ಸರ್, ಈಗ ಇನ್ನೊಂದು ಮಾತಾಡಿದ್ರೆ ಮೂಲತಃ ಕಾಂಗ್ರೆಸ್ ಅವ್ರನ್ನ ಇವತ್ತೇನು ಒಳಬಂದಂತಹ ಬೇರೆ ಪಕ್ಷದಿಂದ ಬಂದಂಥವ್ರು ಮೂಲೆ ಗುಂಪು ಮಾಡ್ತಾ ಇದೆ ಅಂತ, ಅದು 100ಕ್ಕೆ 200% ಸತ್ಯ. ಶಿವರಾಮಣ್ಣವ್ರು ಬಂದಂತ 7ರಿಂದ 8 ವರ್ಷ ಆಗಿದೆ. ಬೇಲೂರಿಗೆ ಬಂದು 8 ವರ್ಷದ ಹಿಂದಿನ ಕಾಂಗ್ರೆಸ್ ಹೆಂಗಿತ್ತು ರುದ್ರೇಶ್ ಗೌಡ್ರ ಟೈಮಲ್ಲಿ, ಇವತ್ತು ಹೆಂಗಿದೆ 8 ವರ್ಷದಿಂದ ಈಚೆಗೆ ಇವರು ಒಡೆದು ಆಳುವಂತ ಬುದ್ಧಿ ಏನು, ಹಿತ್ತಾಳೆ ಕಿವಿ ಶಿವರಾಮಣ್ಣ ಅಂತ ಏನು ಹೇಳ್ತೀನಿ ನಾನು, ಆ ಹಿತ್ತಾಳೆ ಕಿವಿ ಕೆಟ್ಕೊಂಡು ಏನು ಹಳಬ್ರನ್ನು ಮರ್ತ್ಬಿಟ್ಟಿದ್ದಾರೆ, ವಯಸ್ಸಾದವ್ರನ್ನ ಮರ್ತ್ಬಿಟ್ಟಿದ್ದಾರೆ, ನಿಷ್ಠೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಕರ್ತನ್ನ ಮರ್ತ್ಬಿಟ್ಟಿದ್ದಾರೆ. ಇರ್ಲಿ ದಯಮಾಡಿ ನಾನು ಸ್ವಲ್ಪ ಜೋರಾಗಿ ಮಾತಾಡ್ದಾಗ ನೀವು ಇಷ್ಟಪಡಲ್ಲ, ಹೇಳ್ಬಿಡ್ತೀನಿ. ಶಿವರಾಮಣ್ಣವರು ಬಂದಂತ 7-8 ವರ್ಷದಲ್ಲಿ ಕಾಂಗ್ರೆಸ್ ನಿರ್ನಾಮ, ಇವ್ರದ್ದು ಹೊಟ್ಟೆ ಕಿಚ್ಚಿನ ಬುದ್ಧಿ, ಕಿವಿ ಮಾತನ್ನು ಕೇಳೋದು, ಒಳ್ಳೆತನಕ್ಕೆ ಬೆಲೆ ಕೊಡದಲ್ಲೇ ಇರೋದು, ಇಂಥ ಒಂದು ವಿಚಾರನ ಅವ್ರಿಗೂ ಸಹ ಗೊತ್ತಾಗ್ತಿದೆ. ಆದ್ರೂ ಸಹ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಒಬ್ರು ನಮ್ಮ ತಂದೆ ಸಮಾನರಾದ ಶಿವರಾಮಣ್ಣವರು ನನ್ನನ್ನ ಕರೆದು ಕೂರಿಸಿ ಮಾತಾಡ್ಬೋದಿತ್ತು. ಏನಪ್ಪಾ ನೀನು ಅವಿಶ್ವಾಸ ಮಂಡನೆ ಮಾಡಕ್ಕೆ ಎಲ್ಲರೂ ಹೊರಟಿದ್ದಾರೆ, ಎಲ್ಲರಿಗೂ ಅಧಿಕಾರ ಬೇಕು, ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, ನಿನಗೊಂದಿಷ್ಟ ನಾವು ಕೊಟ್ಟಿದೀವಿ ಅಂತ ಹೇಳಿ ನನ್ನನ್ನ ಕರೆದು ಕೂರಿಸಿ ಮಾತನಾಡಿಸಿದ್ರೆ ನಾನು ಅವತ್ತಿನ ದಿನ ಅವರಿಗೆ ಬೆಲೆನ ಕೊಟ್ಟು ನಮ್ಮ ಸದಸ್ಯರುಗಳನ್ನ ಒಪ್ಪಿಗೆ ಪಡೆದುಕೊಂಡು ನಾನು ಅವತ್ತು ಕೊಡೋದಕ್ಕೆ ನಾವು ಮುಂದಾಗಿದ್ವಿ. ಆದರೆ ಇವರು ಶಿವರಾಮಣ್ಣವರು ಏಕಾಏಕಿ ನಿರ್ಧಾರ ತಗೊಂಡು ನನ್ನನ್ನ ಸಭೆಗೆ ಕರೆಯೋದೇ ಇಲ್ಲ. 16 ಜನ ಸಭೆಗೆ ಕರೆದು ಅವರೇ ನಿರ್ಧಾರ ತಗೊಂತಾರೆ, ಅವರೇನೆ ಡೈರೆಕ್ಟ್ ಆಗ್ಲೇ 1 ಗಂಟೆಯಲ್ಲಿ ಬಂದು ಅವಿಶ್ವಾಸ ಮಂಡನೆ ಕೇವಲ 8 ಜನ ಸೈನ್ ಹಾಕ್ಬಿಟ್ಟು ಕೊಡ್ತಾರೆ. ಆ 8 ಜನ ಸೈನ್ ಹಾಕೊಟ್ಟಾಗ ಮಿಕ್ಕಿದಂತ ಸದಸ್ಯರುಗಳಿಗೆ ನಾವು ಲೆಕ್ಕಕ್ಕಿಲ್ವಾ, ನಾವು ಹಂಗಾದ್ರೆ ಪುರಸಭೆ ಸದಸ್ಯರಲ್ವಾ, ನಾವೆಲ್ಲ ಸಪರೇಟ್ ಆಗಿ ಈ ಅವಿಶ್ವಾಸ ನಿರ್ಣಯ ಮಂಡನೆಯನ್ನು ನಾವು ಸಪರೇಟ್ ಆಗಿ ಹೋರಾಟ ಮಾಡೋಣ ಅಂತೇಳಿ ಅವತ್ತಿನ ದಿನ ನಡೀತು. ಅದೆಲ್ಲ ಆಯ್ತು, ತಮಗೆಲ್ಲ ಗೊತ್ತಿದೆ, ಅದು ಹೇಳಕ್ ಹೋದ್ರೆ ತುಂಬಾ ದೊಡ್ಡದಾಗಿದೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಇದೇ ನಮ್ಮ ಶಿವರಾಮಣ್ಣವರು ಮತ್ತೆ ಏನು ಬೆಲ್ಲೂರಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಸಫಾಯಿ ಕರ್ಮಚಾರಿ ಆಗದ ಮಾಜಿ ಅಧ್ಯಕ್ಷರ MR ವೆಂಕಟೇಶ್ ಇರ್ಬೋದು, ತೌಫೀಕ್ ಇರ್ಬೋದು, ಶಾಂತಕುಮಾರ್ ಇರ್ಬೋದು, ಇವ್ರ ಕೈಲಿ ಏನೂ ಆಗದಿದ್ದಂತ ಕಾಲಕ್ಕೆ ನಮ್ಮನ್ನ ಕೊಲೆ ಪ್ರಯತ್ನ ಮಾಡೋದಕ್ಕೆ ಸುಮಾರು 53 ಜನ ಶನಿವಾರ ಸಂತೆ ಸೋಮವಾರಪೇಟೆಯಲ್ಲಿ ಅಡ್ಡ ಹಾಕ್ತಾರೆ, ರಾತ್ರಿ 12:30 1 ಗಂಟೆಗೆ. ಅದ್ರ ಜೊತೆಗೆ 10ರಿಂದ 13 ಕಾರ್ ಬಂದಿರುತ್ತೆ. ಅವ್ರ ವಿರುದ್ಧನೂ ಸಹ ನಾನು ಶನಿವಾರ ಸಂತೆಯಲ್ಲಿ ದೂರನ್ನ ಕೊಟ್ಟು NC ಪಡ್ಕೊಂಡಿದ್ದೀನಿ. ಏನು ಮೊಬೈಲ್ ಲೊಕೇಶನ್ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.